ಯಂಗ್ ಇಂಡಿಯನ್ ಫಾರ್ಮರ್ಸ್ ಅಸೋಸಿಯೇಷನ್ ವತಿಯಿಂದ 8ನೇ ವರ್ಷದ ಗದ್ದೆ ನಾಟಿ ಹಾಗೂ ಕೆಸರುಗದ್ದೆ ಕ್ರೀಡಾಕೂಟವನ್ನು ಆಗಸ್ಟ್ 28ರಂದು ಹೆಬ್ಬಾಲೆ ಗ್ರಾಮದಲ್ಲಿ ಆಯೋಜಿಸಲಾಗಿದೆ ಎಂದು ಅಸೋಸಿಯೇಷನ್ ಅಧ್ಯಕ್ಷ ಶ್ರೀನಿಧಿ ಲಿಂಗಪ್ಪ ತಿಳಿಸಿದರು. ಸೋಮವಾರಪೇಟೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೆಬ್ಬಾಲೆ ಗ್ರಾಮದ ಕೃಷಿಕ ಸಂದೇಶ್ ಅವರ ಭತ್ತದ ಗದ್ದೆಯಲ್ಲಿ ಬೆಳಗ್ಗೆ 9 ಗಂಟೆಗೆ ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಾಗುವುದು. ಪುರುಷರಿಗೆ ವಾಲಿಬಾಲ್ ಹಾಗೂ ಮಹಿಳೆಯರು ಮತ್ತು ಪುರುಷರಿಗೆ ಹಗ್ಗಜಗ್ಗಾಟ ಸ್ಪರ್ಧೆಗಳು ನಡೆಯಲಿವೆ. ಸ್ಥಳೀಯರಿಗಾಗಿ ವಿವಿಧ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಎಂದರು. ಕೃಷಿ ಸಂಸ್ಕೃತಿಯ ಸಂರಕ್ಷಣೆ, ಸಾಂಪ್ರದಾಯಿಕ ಕೃಷಿ ಪದ್ಧತಿಗಳ ಪ್ರೋತ್ಸಾಹ ಹಾಗೂ ಯುವ ಜನರಲ್ಲಿ ಕೃಷಿಯ ಬಗ್ಗೆ ಆಸಕ್ತಿ ಮೂಡಿಸುವ ಉದ್ದೇಶದಿಂದ 2018ರಿಂದ ಭತ್ತ ನಾಟಿ ಹಾಗೂ ಕೆಸರುಗದ್ದೆ ಕ್ರೀಡಾಕೂಟವನ್ನು ಆಯೋಜಿಸಲಾಗ್ತಿದೆ ಎಂದು ಹೇಳಿದರು. ಗ್ರಾಮೀಣ ಭಾಗದಲ್ಲಿರುವ ಕೃಷಿ ಭೂಮಿಯನ್ನು ತೊರೆದು ಯುವಕರು ನಗರ ಪ್ರದೇಶಗಳಲ್ಲಿ ಜೀವನ ರೂಪಿಸಿಕೊಳ್ಳಲು ಮುಂದಾಗ್ತಿದ್ದಾರೆ. ಆದರೆ ಕೃಷಿಯಲ್ಲಿಯೂ ಉತ್ತಮ ಜೀವನ ನಡೆಸಬಹುದು ಎಂಬುದಕ್ಕೆ ನಮ್ಮ ಹಿರಿಯರ ಜೀವನವೇ ಉದಾಹರಣೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಯುವ ಜನರಲ್ಲಿ ಕೃಷಿಯ ಬಗ್ಗೆ ಆಸಕ್ತಿ ಮೂಡಿಸುವುದು ಕಾರ್ಯಕ್ರಮದ ಪ್ರಮುಖ ಉದ್ದೇಶವಾಗಿದೆ. 2018ರಲ್ಲಿ ಐಟಿ-ಬಿಟಿ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದ ಉದ್ಯೋಗಿಗಳು ಗದ್ದೆ ನಾಟಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದ್ದರು ಎಂದು ಶ್ರೀನಿಧಿ ಲಿಂಗಪ್ಪ ಹೇಳಿದರು. ಸಂಸದ ಯದುವೀರ್ ಒಡೆಯರ್, ಶಾಸಕ ಮಂತರ್ಗೌಡ, ಮಾಜಿ ಸಚಿವ ಅಪ್ಪಚ್ಚು ರಂಜನ್, ಉದ್ಯಮಿಗಳಾದ ಎಡಿಕೇರಿ ಪ್ರಸನ್ನ, ಹರಪಳ್ಳಿ ರವೀಂದ್ರ, ಕೊತ್ನಳ್ಳಿ ಅರುಣ್, ನಾಪಂಡ ಮುತ್ತಪ್ಪ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಸುಮಾರು 20 ತಂಡಗಳನ್ನು ನಾವು ಕರಿಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಿಕೊಂಡಿದ್ವಿ. ವಾಲಿಬಾಲ್ ಆಟಕ್ಕೆ 20 ತಂಡಗಳು ಮತ್ತು ಹಗ್ಗಜಗ್ಗಾಟಕ್ಕೆ ತಂಡಗಳು, ಅದಕ್ಕೆ ಪರ್ಟಿಕ್ಯುಲರ್ ನಂಬರ್ಗಳು ನಾವು ಡಿಸೈಡ್ ಮಾಡಲಿಲ್ಲ. ಹಾಗೆ ಮತ್ತೆ ನಾವು ಅಲ್ಲಿಯೇ ಸ್ಥಳೀಯರಿಗೆ ಒಂದು 100 ಮೀಟರ್ಸ್ ರನ್ನಿಂಗ್ ರೇಸು ಮತ್ತೆ ಇನ್ನು ಬೇರೆ ಯಾವುದಾದ್ರೂ ಆಟೋಟವನ್ನು ನಾವು ಏರ್ಪಾಡು ಮಾಡಬೇಕು ಅಂತ ಹೇಳಿ ಚಿಂತನೆ ಮಾಡಿದ್ವಿ. ಅಲ್ಲಿ ಸ್ಥಳೀಯರ ಜೊತೆ ಕೂಡ ಅಲ್ಲಿ ಒಂದು ಯುವಕ ಸಂಘದ ಜೊತೆ ನಾವು ಭೇಟಿ ಮಾಡಿ ಮಾತನಾಡಿ ಕೂಡ ಆಗಿದೆ. ಹಾಗಾಗಿ ಈ ವರ್ಷ ಕೂಡ ಯದುವೀರ್ ಅವರು ಕೂಡ ಬರ್ತಾ ಇದ್ದಾರೆ. ಈ ಒಂದು ಗದ್ದೆ ನಾಟಿ ಕಾರ್ಯಕ್ರಮಕ್ಕೆ ತುಂಬಾ ಸಂತೋಷದಿಂದ ಒಪ್ಕೊಂಡಿದ್ದಾರೆ. 28ನೇ ತಾರೀಕು ನಾವು ಅದನ್ನ 9 ಗಂಟೆಗೆ ಹೆಬ್ಬಾಲೆಯಲ್ಲಿ ನಾವು ಆದರ್ಶ್ ಬಸವರಾಜನವರ ಒಂದು ಗದ್ದೆ, ಅವರ ಮಗ ಆದರ್ಶನವರ ಜೊತೆ ಭೇಟಿ ಮಾಡಿ ಅವರು ನಮಗೆ ಗದ್ದೆಯನ್ನು ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ತುಂಬಾ ಸುಸಜ್ಜಿತವಾಗಿ ಇನ್ನೂ ತುಂಬಾ ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳಿದ್ವಿ. ಈ ಕಾರ್ಯಕ್ರಮದ ಮೂಲ ಉದ್ದೇಶಗಳು ಎಲ್ಲರಿಗೂ ತಿಳಿದು ಬಂದಿದೆ. ಹಾಗಾಗಿ ಪತ್ರಕರ್ತರಿಗೆ ವಿನಂತಿ ಮಾಡ್ಕೊಳ್ಳೋದು ಅಂತಂದ್ರೆ, ಗದ್ದೆ ನಾಟಿ ಅಂತ ಒಂದು ಕಾರ್ಯಕ್ರಮವನ್ನ ಅತಿ ಹೆಚ್ಚು ಜನರು ಏರ್ಪಡಿಸೋದಿಲ್ಲ. ಇಲ್ಲಿ ನಾಟಿ ಮಾಡುವಂಥದ್ದೇ ನಮ್ಮ ಮೂಲ ಉದ್ದೇಶ. ನಾಟಿ ಮಾಡಿ ಭತ್ತ ಬೆಳೆಯುವಂಥದ್ದು, ಹಾಗೆ ರೈತರಿಗೆ ಬೆಂಬಲ ಕೊಡುವಂಥದ್ದು. ಆರ್ಗ್ಯಾನಿಕ್ ಯಾವ ರೀತಿ ಈಗ ಹೆಚ್ಚಿನದಾಗಿ ಈಗ ಆರ್ಗ್ಯಾನಿಕ್ ಹೋಗಿ ಯಾವ ರೀತಿ ಪೆಸ್ಟಿಸೈಡ್ಸ್ಗಳನ್ನು ಉಪಯೋಗಿಸ್ಕೊಳ್ಳೋದು ಮಾರ್ಪಡನೆ ಆಗ್ತಾ ಇದೆ, ಎಷ್ಟು ವಿಷಕಾರಿಯಾಗಿ ಅದು ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿ ಒಂದು ಸಂದೇಶವನ್ನು ಇರುವ ಈ ಕಾರ್ಯಕ್ರಮಗಳ ಮುಖಾಂತರ ನಾವು ಕೊಡಬೇಕು ಅಂತ ಕೂಡ ನಾವು ಯೋಚನೆ ಮಾಡಿದ್ವಿ. ಹಾಗಾಗಿ ನಿಮ್ಮ ಮುಖಾಂತರ ನಾವು ಕೇಳ್ಕೊಳ್ಳೋದು ಏನಂತಂದ್ರೆ, ಅತಿ ಹೆಚ್ಚಿನ ಜನಗಳಿಗೆ ಈ ಕಾರ್ಯಕ್ರಮದ ಬಗ್ಗೆ ಒಂದು ತಿಳುವಳಿಕೆ, ಜ್ಞಾನ ಎಲ್ಲವೂ ಬರಬೇಕು. ಎಲ್ಲರೂ ಕೂಡ ಭಾಗಿಯಾಗಬೇಕು. ನಮಗೆ ಹೆಚ್ಚಿನ ಬೆಂಬಲವನ್ನು ನೀಡ್ತಾ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನೀಡಲಿಕ್ಕೆ. ಸುದ್ದಿಗೋಷ್ಠಿಯಲ್ಲಿ ಅಸೋಸಿಯೇಷನ್ ಕಾರ್ಯದರ್ಶಿಗಳಾದ ಸಜನ್ ಮಂದಣ್ಣ, ಜಗದೀಶ್ ಬೋಪಣ್ಣ, ಖಜಾಂಚಿ ಮೋಹಿತ್ ತಿಮ್ಮಯ್ಯ ಹಾಗೂ ಸಂಚಾಲಕ ಆದರ್ಶ್ ತಮ್ಮಯ್ಯ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಸೋಮವಾರಪೇಟೆ.